ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ ಎಚ್.ಬಿ, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸಾಮಾನ್ಯ ವಿಜ್ಞಾನದ ಬಗ್ಗೆ ತಿಳಿದುಕೊಳ್ಳೋಣ. ಸೌರ ಕೇಂದ್ರ ಸಿದ್ಧಾಂತದ ಪ್ರತಿಪಾದಕ ಕೋಪರ್ನಿಕಸ್, ಗ್ರಹಗಳ ಚಲನೆಯ ನಿಯಮದ ಪ್ರತಿಪಾದಕ ಜೋಹಾನ್ಸ್ ಕೆಪ್ಲರ್, ಅಯಾನೀಕರಣ ಸಿದ್ಧಾಂತದ ಪ್ರತಿಪಾದಕ ಸ್ವ್ಯಾಂಟೆ ಅರಿಹೀನಿಯಸ್, ಆವರ್ತ ಕೋಷ್ಟಕದ ಜನಕ ಡಿಮಿಟ್ರಿ ಮೆಂಡಲೀವ್, ನೆಬ್ಯುಲರ್ ಸಿದ್ಧಾಂತದ ಪ್ರತಿಪಾದಕ ಲಾಪ್ಲೇಸ್. ಗಾಜು ತಯಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತುಗಳು ಮರಳು ಮತ್ತು ಸುಣ್ಣದ ಕಲ್ಲು. ಛಿದ್ರ ನಿರೋಧಕ ಗಾಜನ್ನು ಪರ್ಪ್ಲೆಕ್ಸ್ ಮತ್ತು ಪ್ಲೆಕ್ಸಿ ಗಾಜು, ಪಾಲಿಮಿಥೈಲ್ ಮೆಥಾಕ್ರಯೋಲೈಟ್ ಎಂಬ ಸಂಶ್ಲೇಷಿತ ಪ್ಲಾಸ್ಟಿಕ್ ಹಾಳೆಯನ್ನು ಎರಡು ಗಾಜುಗಳ ನಡುವೆ ಸೇರಿಸುತ್ತಾರೆ. ಸ್ಕ್ರೂ ಗಾಜನ್ನು ಇದರ ತಯಾರಿಕೆಯಲ್ಲಿ ಬಳಸುತ್ತಾರೆ. ಕನ್ನಡಿ. ಪೆರೆಕ್ಸ್ ಗಾಜನ್ನು ಇದರಲ್ಲಿ ಬಳಸುತ್ತಾರೆ, ಅಡಿಗೆ ತಯಾರು ಮಾಡುವ ಪಾತ್ರೆಯಲ್ಲಿ. ಗಾಜನ್ನು ನಿಧಾನವಾಗಿ ತಂಪು ಮಾಡುವ ಪ್ರಕ್ರಿಯೆಗೆ ಅನಿಲನ ಕ್ರಿಯೆ ಎನ್ನುತ್ತೇವೆ. ಮಾನವನ ಜಠರದಲ್ಲಿ ಉತ್ಪತ್ತಿಯಾಗುವ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ. ಇರುವೆ ಕಚ್ಚಿದಾಗ ಅಥವಾ ಜೇನುನೊಣ ಕಚ್ಚಿದಾಗ, ಕಡಜ ಕಚ್ಚಿದಾಗ ಚರ್ಮಕ್ಕೆ ಬಿಡುಗಡೆಯಾಗುವ ಅನಿಲ ಫಾರ್ಮಿಕ್ ಆಮ್ಲ ಅಥವಾ ಮೆಥನೋಯಿಕ್ ಆಮ್ಲ. ಇದರಿಂದ ಚರ್ಮದಲ್ಲಿ ನೋವು ಮತ್ತೆ ಉರಿಯೂತ ಉಂಟಾಗುತ್ತದೆ. ಅದನ್ನು ನಿವಾರಿಸಲು ಕಚ್ಚಿರುವ ಭಾಗದಲ್ಲಿ ವಾಷಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಅಥವಾ ಅರಿಶಿನವನ್ನ ಹಚ್ಚುವುದರಿಂದ ನೋವು ಮತ್ತೆ ಉರಿಯೂತ ಕಡಿಮೆಯಾಗುತ್ತದೆ, ಏಕೆಂದರೆ ಇವು ಪ್ರತ್ಯಾಮ್ಲೀಯ ಗುಣ ಹೊಂದಿದ್ದು ಆಮ್ಲದೊಂದಿಗೆ ವರ್ತಿಸಿ ತಟಸ್ಥಗೊಳಿಸುತ್ತವೆ. ಮೊಸರಿನಲ್ಲಿರುವ ಆಮ್ಲ ಲ್ಯಾಕ್ಟಿಕ್ ಆಮ್ಲ, ದ್ರಾಕ್ಷಿ, ಹುಳಿ ಮಾವು, ಅರಿಶಿನದಲ್ಲಿರುವ ಆಮ್ಲ ಟಾರ್ಟಾರಿಕ್ ಆಮ್ಲ, ಆಕ್ಸಾಲಿಕ್ ಆಮ್ಲವಿರುವುದು ಟೊಮೆಟೊದಲ್ಲಿ, ಆಸ್ಕಾರ್ಬಿಕ್ ಆಮ್ಲವಿರುವುದು ಸಿಟ್ರಸ್ ಹಣ್ಣುಗಳಲ್ಲಿ, ಸಿಟ್ರಿಕ್ ಆಮ್ಲ ಇರುವುದು ನಿಂಬೆ ಹಣ್ಣು ಕಿತ್ತಳೆಯಲ್ಲಿ, ಅಸಿಟಿಕ್ ಆಮ್ಲ ಇರುವುದು ವಿನೆಗರ್ನಲ್ಲಿ. ಲೋಹಗಳಿಗೆ ಕಲಾಯಿ ಮಾಡಲು ಹಾಗೂ ತುಕ್ಕು ನಿವಾರಿಸಲು ಹೈಡ್ರೋಕ್ಲೋರಿಕ್ ಆಮ್ಲ ಬಳಸುತ್ತಾರೆ. ಮೃದು ಪಾನೀಯಗಳಲ್ಲಿ ಬಳಸುವ ಆಮ್ಲ ಕಾರ್ಬೋನಿಕ್ ಆಮ್ಲ. ಕೃತಕ ಗೊಬ್ಬರಗಳನ್ನು ತಯಾರಿಸಲು ಬಳಸುವ ಆಮ್ಲ ಗಂಧಕಾಮ್ಲ ಮತ್ತು ನೈಟ್ರಿಕ್ ಆಮ್ಲ. ಕಾಸ್ಟಿಕ್ ಹೈಡ್ರಾಕ್ಸೈಡ್, ಇದರ ಸಾಮಾನ್ಯ ಹೆಸರು ಸುಣ್ಣದ ತಿಳಿನೀರು. ಅಮೋನಿಯಂ ಹೈಡ್ರಾಕ್ಸೈಡ್ ಅನ್ನು ಕಿಟಕಿ ಶುಚಿತ್ವದಲ್ಲಿ ಬಳಸುತ್ತಾರೆ. ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನು ಸೋಪು ತಯಾರಿಕೆಯಲ್ಲಿ ಬಳಸುತ್ತಾರೆ. ಸೋಡಿಯಂ ಹೈಡ್ರಾಕ್ಸೈಡ್ ನ ಸಾಮಾನ್ಯ ಹೆಸರು ಕಾಸ್ಟಿಕ್ ಸೋಡಾ. ಪೊಟ್ಯಾಷಿಯಂ ಸೋಡಾದ ಸಾಮಾನ್ಯ ಹೆಸರು ಕಾಸ್ಟಿಕ್ ಪೊಟ್ಯಾಷ್. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನ ಸಾಮಾನ್ಯ ಹೆಸರು ಕಾಸ್ಟಿಕ್ ಪೊಟ್ಯಾಷ್. ಇವು ಸುಡುವ ಗುಣ ಹೊಂದಿರುವುದರಿಂದ ಕಾಸ್ಟಿಕ್ ಎಂಬ ಹೆಸರು ಬಂದಿದೆ. ಕಾಸ್ಟಿಕ್ ಎಂದರೆ ಬರ್ನಿಂಗ್ ಎಂದರ್ಥ. ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್. ಅಣುಸೂತ್ರ NaCl. ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ ಅಥವಾ ಸೋಡಿಯಂ ಬೈಕಾರ್ಬನೇಟ್. ಅಣುಸೂತ್ರ NaHCO3. ಅಡುಗೆ ಉಪ್ಪಿಗೆ ರುಚಿಸಲು ಕಾರಣ ಕ್ಲೋರೈಡ್ ಅಯಾನ್. ಅಗ್ನಿಶಾಮಕ ಯಂತ್ರಗಳಲ್ಲಿ ಇದನ್ನು ಬಳಸುತ್ತಾರೆ, ಸೋಡಿಯಂ ಬೈಕಾರ್ಬನೇಟ್ NaHCO3. ಸಾಬೂನು ಮತ್ತು ಗಾಜಿನ ತಯಾರಿಕೆಯಲ್ಲಿ ಬಳಸುವುದು ಪೊಟ್ಯಾಷಿಯಂ ಕಾರ್ಬನೇಟ್. ಸಿಮೆಂಟ್ ತಯಾರಿಕೆಯಲ್ಲಿ ಬಳಸುವುದು ಕ್ಯಾಲ್ಸಿಯಂ ಕಾರ್ಬನೇಟ್. ಸಿಮೆಂಟ್ ತಯಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತುಗಳು ಜೇಡಿ ಮಣ್ಣು ಮತ್ತು ಸುಣ್ಣದ ಕಲ್ಲು. ನೈಸರ್ಗಿಕ ರಬ್ಬರ್ ಪಡೆಯಲು ಬಳಸುವುದು ಲ್ಯಾಟೆಕ್ಸ್ ಹಾಲು. ಕೃತಕ ರೀತಿಯಲ್ಲಿ ಬೆಳಕನ್ನು ತಯಾರಿಸಿದ ವಿಜ್ಞಾನಿ ಹೆನ್ರಿಕ್ ಹಡ್ಸ್. ಚಾರೆ, ಎಕ್ಸ್-ರೇ, ರೇಡಿಯೋ ತರಂಗ ಮತ್ತು ಬೆಳಕು. ಬೆಳಕು 1 ಸೆಕೆಂಡ್ಗೆ ಚಲಿಸುವ ದೂರ 3 ಲಕ್ಷ ಕಿಲೋಮೀಟರ್ಗಳು. ಬೆಳಕಿನ ಅಲೆಯನ್ನು ಅಳೆಯುವ ಮಾನ ಆಮ್ಸ್ಟ್ರಾಂಗ್. ದರ್ಪಣದ ಪ್ರತಿಬಿಂಬಿಸುವ ಮೇಲ್ಮೈ ತಗ್ಗಾಗಿದ್ದರೆ ಅದನ್ನು ನಿಮ್ನ ದರ್ಪಣ ಎನ್ನುತ್ತೇವೆ. ನಿಮ್ನ ದರ್ಪಣವನ್ನು ಟಾರ್ಚ್ ಲೈಟ್, ಸರ್ಚ್ ಲೈಟ್ ಮತ್ತು ವಾಹನಗಳ ಹೆಡ್ಲೈಟ್ ಗಳಲ್ಲಿ ಬಳಸುತ್ತಾರೆ. ರೋಗಿಗಳ ಗಂಟಲು, ಮೂಗು, ಕಿವಿ, ಹಲ್ಲನ್ನು ಪರೀಕ್ಷಿಸಲು ಬಳಸುವ ಸಲಕರಣೆ ನಿಮ್ನ ದರ್ಪಣ. ಸೌರ ಒಲೆಗಳು, ದೂರದರ್ಶಕದಲ್ಲಿ ಬಳಸುವ ದರ್ಪಣ ನಿಮ್ನ ದರ್ಪಣ. ಪ್ರತಿಬಿಂಬವು ದರ್ಪಣದ ಹಿಂದೆ ಉಂಟಾಗುವುದು ಪೀನ ದರ್ಪಣ. ಪೀನ ದರ್ಪಣದಲ್ಲಿ ಉಂಟಾಗುವುದು ಚಿಕ್ಕದಾದ ಹಾಗೂ ನೇರ ಮಿಥ್ಯ ಪ್ರತಿಬಿಂಬ. ವಾಹನದ ಹಿನ್ನೋಟ ದರ್ಪಣ, ಬೀದಿ ದೀಪಗಳಲ್ಲಿ ಬಳಸುವುದು ಪೀನ ದರ್ಪಣ. ವಿದ್ಯುತ್ ಶಕ್ತಿಯನ್ನು ಅಳೆಯುವ ಸಾಧನ ಆಮ್ಮೀಟರ್. ವಿದ್ಯುತ್ ಆವೇಶದ ಪ್ರವಾಹವು ತೀವ್ರತೆಯನ್ನು ಅಳೆಯುವ ಮಾನ ಆಂಪಿಯರ್. ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡಲು ಮಾಡಿಕೊಂಡ ಸುವ್ಯವಸ್ಥಿತ ವ್ಯವಸ್ಥೆಗೆ ವಿದ್ಯುನ್ಮಂಡಲ ಎನ್ನುತ್ತೇವೆ, ಎಲೆಕ್ಟ್ರಿಕ್ ಸರ್ಕ್ಯೂಟ್. ವಿದ್ಯುತ್ ಶಕ್ತಿಯಿಂದ ಕೆಲಸ ಆಗುವ ದರಕ್ಕೆ ವಿದ್ಯುತ್ ಸಾಮರ್ಥ್ಯ ಎನ್ನುತ್ತೇವೆ. ವಿದ್ಯುತ್ ಸಾಮರ್ಥ್ಯ ಅಳೆಯಲು ಬಳಸುವ ಅಂತಾರಾಷ್ಟ್ರೀಯ ಮಾನ ವ್ಯಾಟ್. ಮಾನವನಲ್ಲಿರುವ ಕೀಲುಗಳ ಸಂಖ್ಯೆ 600. ಮಾನವನಲ್ಲಿರುವ ಸ್ನಾಯುಗಳ ಸಂಖ್ಯೆ 500. ವಯಸ್ಕನ ಶ್ವಾಸಕೋಶದ ತೂಕ 1.5 kg. ವಯಸ್ಕನ ಹೃದಯದ ತೂಕ 300 ಗ್ರಾಂ. ಮಾನವನ ದೇಹದ ಉಷ್ಣತೆ 37 ಡಿಗ್ರಿ ಸೆಲ್ಸಿಯಸ್ ಅಥವಾ 98.6 ಡಿಗ್ರಿ ಫ್ಯಾರನೈಟ್. ಮಾನವನಲ್ಲಿರುವ ಬೆವರು ಗ್ರಂಥಿಗಳ ಸಂಖ್ಯೆ ಸುಮಾರು 20 ಲಕ್ಷ. ಮಾನವನಲ್ಲಿರುವ ಹಲ್ಲುಗಳ ಸಂಖ್ಯೆ 32. ಮಾನವನ ಯಕೃತ್ತಿನ ತೂಕ 1.5 kg. ಮಾನವನ ಉಸಿರಾಟದ ಸಂಖ್ಯೆ ಪ್ರತಿ ನಿಮಿಷಕ್ಕೆ 17 ಬಾರಿ. ಮಾನವನ ರಕ್ತದ ಒತ್ತಡ 120/80 ಮಿಲಿಮೀಟರ್ ಪಾದರಸ. ಮಾನವ ರಕ್ತದ ಪ್ರಮಾಣ ದೇಹದ ತೂಕದ ಶೇಕಡಾವಾರು 8%. ಮಾನವನ ಬಿಳಿ ರಕ್ತ ಕಣಗಳ ಆಯಸ್ಸು 9 ರಿಂದ 10 ದಿನ. ಮಾನವನ ಮುಖದಲ್ಲಿರುವ
ಮೂಳೆಗಳ ಸಂಖ್ಯೆ 14. ಇವೆಲ್ಲವೂ ವಕ್ರ ಮೂಳೆಗಳಾಗಿರುತ್ತವೆ. ಮಾನವನ ತಲೆ ಭಾಗದಲ್ಲಿರುವ ಮೂಳೆಗಳ ಸಂಖ್ಯೆ 8. ಮಾನವನ ತಲೆ ಬ್ರಡಿಯಲ್ಲಿರುವ ಮೂಳೆಗಳ ಸಂಖ್ಯೆ 8. ಇವೆಲ್ಲವೂ ಚಪ್ಪಟೆಯಾಗಿರುತ್ತವೆ. ಮಾನವನ ತಲೆ ಭಾಗದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ 22. ಮಾನವನ ಮೆದುಳಿನ ನರಗಳ ಸಂಖ್ಯೆ 12 ಜೊತೆ. ಮಾನವನ ಮೆದುಳು ಬಳ್ಳಿಯ ನರಗಳ ಸಂಖ್ಯೆ 31 ಜೊತೆ. ಮಾನವನಲ್ಲಿರುವ ಶ್ವಾಸಕೋಶಗಳ ಸಂಖ್ಯೆ 2. ಬಲಗಡೆ ಶ್ವಾಸಕೋಶ ಸ್ವಲ್ಪ ಚಿಕ್ಕದಾಗಿರುತ್ತದೆ, ಎಡಗಡೆ ಶ್ವಾಸಕೋಶ ಸ್ವಲ್ಪ ದೊಡ್ಡದಾಗಿರುತ್ತದೆ, ಏಕೆಂದರೆ ಎದೆಯ ಬಲಭಾಗದಲ್ಲಿ ಯಕೃತ್ತು ಇರುವುದರಿಂದ. ಮಾನವನಲ್ಲಿರುವ ಬೆನ್ನು ಮೂಳೆಗಳ ಸಂಖ್ಯೆ 33. ಮಾನವನಲ್ಲಿರುವ ಪಕ್ಕೆಲುಬುಗಳ ಸಂಖ್ಯೆ 12 ಜೊತೆ. ಮಾನವನ ಕೈಯಲ್ಲಿರುವ ಮೂಳೆಗಳ ಸಂಖ್ಯೆ 64. ಮಾನವನ ಕಾಲುಗಳಲ್ಲಿರುವ ಮೂಳೆಗಳ ಸಂಖ್ಯೆ 62. ಮಧ್ಯ ಕಿವಿಯಲ್ಲಿರುವ ಮೂಳೆಗಳ ಸಂಖ್ಯೆ 3. ಮಾನವನ ಉಸಿರಾಟಕ್ಕೆ ತೆಗೆದುಕೊಳ್ಳುವ ಗಾಳಿಯಲ್ಲಿರುವ ಆಮ್ಲಜನಕದ ಪ್ರಮಾಣ 21%. ಮಾನವರಲ್ಲಿರುವ ವಾಯುಚೀಲಗಳ ಸಂಖ್ಯೆ ಸುಮಾರು 70 ಕೋಟಿ. ಮಾನವ ಹೊರಗೆ ಬಿಡುವ ಗಾಳಿಯಲ್ಲಿರುವ ಆಮ್ಲಜನಕದ ಪ್ರಮಾಣ 16.89. ಮಾನವನಲ್ಲಿರುವ ರಕ್ತದ ಪ್ರಮಾಣ ಸುಮಾರು 5.4 ಲೀಟರ್. ಮಾನವನ ರಕ್ತದ pH ಮೌಲ್ಯ 7.4. ಮಾನವನ ಹೃದಯದ ತೂಕವು ದೇಹದ ತೂಕದ 0.43ರಷ್ಟು ಇರುತ್ತದೆ. ಮಾನವನ ಹೃದಯದ ಕೋಣೆಗಳ ಸಂಖ್ಯೆ 4. ಮಾನವನ ಹೃದಯದ ಮೇಲ್ಭಾಗದಲ್ಲಿರುವ ಕೋಣೆಗಳಿಗೆ ಹೃತ್ಕರ್ಣಗಳು ಎನ್ನುತ್ತೇವೆ. ಮಾನವನ ಹೃದಯದ ಕೆಳಭಾಗದಲ್ಲಿರುವ ಕೋಣೆಗಳಿಗೆ ಹೃತ್ಕುಕ್ಷಿಗಳು ಎನ್ನುತ್ತೇವೆ. ಮಾನವನಲ್ಲಿರುವ ರಕ್ತದ ಗುಂಪುಗಳ ಸಂಖ್ಯೆ 4. ಮಾನವನಲ್ಲಿರುವ ಮೂತ್ರಜನಕಾಂಗಗಳ ಸಂಖ್ಯೆ 2. ಮಾನವನ ಒಂದು ಮೂತ್ರಪಿಂಡದ ತೂಕ ಮತ್ತು ಎತ್ತರ. ತೂಕ 150 ಗ್ರಾಂ, ಎತ್ತರ 10 ಸೆಂಟಿಮೀಟರ್ ಅಂದರೆ 2 ಇಂಚು. ಮಾನವನ ಸಣ್ಣ ಕರುಳಿನ ಉದ್ದ 9 ಮೀಟರ್. ಮಾನವನ ದೊಡ್ಡ ಕರುಳಿನ ಉದ್ದ 1.5 ಮೀಟರ್. ಥೈರಾಯ್ಡ್ ಗ್ರಂಥಿಗಳು ಸ್ರವಿಸುವ ಹಾರ್ಮೋನ್ ಥೈರಾಕ್ಸಿನ್ ಹಾರ್ಮೋನ್. ಪ್ಯಾರಾಥೈರಾಯ್ಡ್ ಗ್ರಂಥಿಗಳು ಸ್ರವಿಸುವ ಹಾರ್ಮೋನ್ ಪ್ಯಾರಾಥಾರ್ಮೋನ್. ನವಜಾತ ಶಿಶುವಿನಲ್ಲಿ ಕಂಡುಬರುವ ಗ್ರಂಥಿ ಥೈಮಸ್ ಹೃದಯ ಭಾಗದಲ್ಲಿ. ವಯಸ್ಕತನಕ್ಕೆ ಬರುತ್ತಾ ಚಿಕ್ಕದಾಗುತ್ತಾ ನಶಿಸಿ ಹೋಗುವ ಗ್ರಂಥಿ ಥೈಮಸ್. ಥೈಮಸ್ ಗ್ರಂಥಿಯ ಕಾರ್ಯ ಥೈಮಾಸಿಸ್ ಹಾರ್ಮೋನ್ ಹಾಗೂ ಲಿಂಫೋಸೈಟ್ ಉತ್ಪಾದನೆ, ರೋಗ ನಿರೋಧಕ ಶಕ್ತಿಗೆ ಸಹಾಯಕ. ಥೈಮಾಸಿಸ್ ಹಾರ್ಮೋನ್ ಹಾಗೂ ಲಿಂಫೋಸೈಟ್ ಉತ್ಪಾದನೆ ರೋಗ ನಿರೋಧಕ ಶಕ್ತಿಗೆ ಸಹಾಯಕ. ಅಡ್ರಿನಲ್ ಗ್ರಂಥಿಗಳು ಕಂಡುಬರುವುದು ಮೂತ್ರಜನಕಾಂಗದ ಮೇಲೆ. ಇವು ಉತ್ಪಾದಿಸುವ ಪ್ರಮುಖ ಹಾರ್ಮೋನ್ ಅಡ್ರಿನಲಿನ್. ಅಡ್ರಿನಲಿನ್ ಹಾರ್ಮೋನ್ನ ಕಾರ್ಯ ಹೃದಯದ ಬಡಿತ, ರಕ್ತದ ಒತ್ತಡ, ನಾಡಿ ಮಿಡಿತವನ್ನು ಹೆಚ್ಚಿಸುತ್ತದೆ. ಇದು ಒತ್ತಡ, ಉದ್ವೇಗದ ಸಮಯದಲ್ಲಿ ಬಿಡುಗಡೆಯಾಗುತ್ತದೆ. ಇದು ತುರ್ತು ಪರಿಸ್ಥಿತಿಯಲ್ಲಿ ವ್ಯಕ್ತಿ ಜೀವ ಉಳಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ಅಡ್ರಿನಲಿನ್ ಹಾರ್ಮೋನ್ ಅನ್ನು ಸಾಮಾನ್ಯವಾಗಿ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎನ್ನುತ್ತೇವೆ. ಅಡ್ರಿನಲಿನ್ ಹಾರ್ಮೋನ್ ಹೆಚ್ಚು ಸ್ರವಿಕೆಯ ಪರಿಣಾಮ ಕತ್ತು, ಮುಖ ಹಾಗೂ ಬೆನ್ನಿನ ಕೊಬ್ಬಿನ ಶೇಖರಣೆ. ಗಂಡಸರಲ್ಲಿ ವಿಪರೀತ ಕೂದಲು ಬರುತ್ತದೆ. ಗಂಡಸರು ದುರ್ಬಲರಾಗುತ್ತಾರೆ. ಹೆಣ್ಣು ಮಕ್ಕಳು ಬಂಜೆಯಾಗುತ್ತಾರೆ. ಇಂತಹ ಲಕ್ಷಣಗಳನ್ನು ಕುಸ್ಸಿಂಗ್ ಸಿಂಡ್ರೋಮ್ ಎನ್ನುವರು. ಕುಸ್ಸಿಂಗ್ ಸಿಂಡ್ರೋಮ್ ರೋಗವನ್ನು ಮೊದಲು ಪತ್ತೆ ಹಚ್ಚಿದವರು ಅಮೆರಿಕಾದ ವಿಲಿಯಂ ಕುಸ್ಸಿಂಗ್. ಅಡ್ರಿನಲಿನ್ ಕೊರತೆಯಿಂದ ಉಂಟಾಗುವ ರೋಗ ಅಡಿಸನ್ಸ್ ರೋಗ, ಸ್ನಾಯು ದುರ್ಬಲತೆ, ತಾಮ್ರ ಬಣ್ಣದ ಚರ್ಮ. ಗ್ರಂಥಿಗಳ ರಾಜ ಪಿಟ್ಯುಟರಿ ಗ್ರಂಥಿ. ಇದು 25 ಗ್ರಾಂ ತೂಕವಿದ್ದು ಮುಮ್ಮೆದುಳಿನ ಪಕ್ಕದಲ್ಲಿ ಮೆದುಳಿನ ಬುಡಭಾಗದಲ್ಲಿ ಕಂಡುಬರುತ್ತದೆ. ಪಿಟ್ಯುಟರಿ ಗ್ರಂಥಿಯ ಕಾರ್ಯ ದೇಹದಲ್ಲಿ ಪ್ರೋಟೀನ್ ಉತ್ಪತ್ತಿ ಮಾಡಲು ಸಹಕಾರಿ. ಇದು ದೇಹದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಹೈಪೋಥೈರಾಯ್ಡಿಸಮ್, ಥೈರಾಯ್ಡ್ ಗ್ರಂಥಿಯಲ್ಲಿ ದೋಷ ಉಂಟಾದರೆ ಥೈರಾಕ್ಸಿನ್ ಹಾರ್ಮೋನ್ ಉತ್ಪಾದನೆ ಕಡಿಮೆಯಾದಾಗ ಉಂಟಾಗುವ ದೋಷ. ಗೈಟರ್ ಅಥವಾ ಸರಳ ಗಳಗಂಡ ರೋಗ. ಥೈರಾಯ್ಡ್ ಬೆಳವಣಿಗೆಗೆ ಅಯೋಡಿನ್ ಅವಶ್ಯಕವಾಗಿರುತ್ತದೆ. ಅಯೋಡಿನ್ ಕೊರತೆ ಉಂಟಾದಾಗ ಥೈರಾಯ್ಡ್ ಗ್ರಂಥಿಯ ಬೆಳವಣಿಗೆ ಅಸಹಜವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಥೈರಾಯ್ಡ್ ಊದಿಕೊಳ್ಳುತ್ತದೆ. ಇದೇ ಗೈಟರ್ ರೋಗ ಅಥವಾ ಸರಳ ಗಳಗಂಡ ರೋಗ, ಅಯೋಡಿನ್ ಕೊರತೆಯಿಂದ ಉಂಟಾಗುವ ರೋಗ. ನದಿಗಳಲ್ಲಿ ನೀರಿನ ಮಾಲಿನ್ಯವನ್ನು ಕಂಡುಹಿಡಿಯುವ ವಿಧಾನ. ಮಲಿನ ನೀರಿನಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗಿರುತ್ತದೆ. ಸೋಡಿಯಂ ಅನ್ನು ಸೀಮೆಎಣ್ಣೆಯಲ್ಲಿ ಶೇಖರಿಸುತ್ತಾರೆ. ಸೋಡಿಯಂ ಲೋಹವು ಸೀಮೆಎಣ್ಣೆಯೊಂದಿಗೆ ವರ್ತಿಸುವುದಿಲ್ಲ. ಇದು ವಾತಾವರಣದ ಆಮ್ಲಜನಕದೊಂದಿಗೆ ವರ್ತಿಸಿ ಸೋಡಿಯಂ ಆಕ್ಸೈಡ್ ಆಗಿ ಪರಿವರ್ತನೆಯಾಗುತ್ತದೆ. ಗಣಿಗಳಲ್ಲಿ ಸ್ಫೋಟವು ಉಂಟಾಗುವುದು ಆಮ್ಲಜನಕವು ಅಸಿಟಲಿನ್ ನೊಂದಿಗೆ ಸೇರಿದಾಗ. ಕೋಬಾಲ್ಟ್ 60 ಕ್ಯಾನ್ಸರ್ ಚಿಕಿತ್ಸೆಗಾಗಿ ಬಳಸುತ್ತಾರೆ. ಅದು ಗಾಮಾ ಕಿರಣಗಳನ್ನು ಹೊರಹಾಕುತ್ತದೆ. ಕ್ಷ ಕಿರಣ ಪರೀಕ್ಷೆಗೆ ಒಳಪಡಿಸುವ ಮೊದಲು ನೀಡುವ ರಾಸಾಯನಿಕ ವಸ್ತು ಬೇರಿಯಂ. ಬೇರಿಯಂ ಸೇವನೆಯಿಂದ ಜಠರವು ಸ್ಪಷ್ಟವಾಗಿ ಕಾಣುತ್ತದೆ ಹಾಗೂ ಬೇರಿಯಂ ಕ್ಷ ಕಿರಣಗಳನ್ನು ಹೀರುತ್ತದೆ. ಸ್ಟೀಮ್ ಎಂಜಿನ್, ಸ್ಟೀಮ್ ಹಡಗು. ಹಬೆ ಚಾಲಿತ ಹಡಗು ಕಂಡುಹಿಡಿದವರು ಜೆ.ಸಿ. ಪೆರಿರ್. ಭೂಮಿಯು ಸೂರ್ಯನ ಸುತ್ತ ಸುತ್ತುವ ಸರಾಸರಿ ವೇಗ 30 km/s. ಸೋಡಿಯಂ ಥಿಯೋಸಲ್ಫೇಟ್ ಅನ್ನು ಫೋಟೋಗ್ರಫಿಯಲ್ಲಿ ಪಿಕ್ಸರ್ ಆಗಿ ಬಳಸುತ್ತಾರೆ. ಬಣ್ಣ ಕುರುಡುತನ, ಕಲರ್ ಬ್ಲೈಂಡ್ನೆಸ್, ಇದು ಅನುವಂಶೀಯ ರೋಗವಾಗಿದ್ದು ಇದು ವ್ಯಕ್ತಿಯಲ್ಲಿ ಕೆಂಪು ಹಾಗೂ ಹಸಿರು ಬಣ್ಣ ಗುರುತಿಸಲು ಕಷ್ಟವಾಗುತ್ತದೆ. ಗಾಳಿಯಲ್ಲಿ ಮುಕ್ತ ಅನಿಲ ಅಣುರೂಪದಲ್ಲಿರುವ ಸಾರಜನಕವನ್ನು ಹೀರಿಕೊಳ್ಳುವ ಏಕಕೋಶ ಜೀವಿ ರೈಜೋಬಿಯಂ ಬ್ಯಾಕ್ಟೀರಿಯಾ.
ಬ್ಯಾಕ್ಟೀರಿಯಾ. ಕತ್ತಲಿನಲ್ಲಿ ವಸ್ತುಗಳನ್ನು ನೋಡಲು ಬಳಸುವ ವಿಕಿರಣ ರಕ್ತಾತೀತ ವಿಕಿರಣ ಇನ್ಫ್ರಾರೆಡ್ ರೇಸ್. ಅತಿ ಹಗುರವಾದ ಅನಿಲ ಜಲಜನಕ. ಹಾಲು ಮೊಸರಾಗಿ ಪರಿವರ್ತನೆಗೊಂಡಾಗ ಅದರ ಹುಳಿಯ ಅಂಶ ಲ್ಯಾಕ್ಟಿಕ್ ಆಮ್ಲ. ಹೆಪಟೈಟಿಸ್ ಕಾಯಿಲೆಯಿಂದ ಹಾನಿಯಾಗುವ ದೇಹದ ಭಾಗ ಪಿತ್ತಕೋಶ ಅಥವಾ ಯಕೃತ್. ಆನ್ಕಾಲಜಿ ಅಧ್ಯಯನವು ಕ್ಯಾನ್ಸರ್ ಅಥವಾ ಅರ್ಬುದ ರೋಗಕ್ಕೆ ಸಂಬಂಧಿಸಿದೆ. ಡೇವಿಡ್ ಬುಶ್ನೆಲ್ ಕಂಡುಹಿಡಿದ ವಸ್ತು ಸಬ್ಮೆರಿಸ್. ಶಿಲೀಂಧ್ರಗಳಿಂದ ಉಂಟಾಗುವ ರೋಗಗಳಿಗೆ ಮೈಕೋಸಿಸ್ ಎನ್ನುತ್ತೇವೆ. ಮೈಕಾಲಜಿ ಎಂದರೆ ಶಿಲೀಂಧ್ರ ಶಾಸ್ತ್ರ. ಯಾವ ಜೀವ ಭೂ ರಾಸಾಯನಿಕ ಚಕ್ರವು ಬ್ಯಾಕ್ಟೀರಿಯಾಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ? ನೈಟ್ರೋಜನ್ ಚಕ್ರ. SI ಪದ್ಧತಿ ಅಥವಾ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬಲದ ಮೂಲಮಾನ ನ್ಯೂಟನ್. ಬೆಳಕಿನ ಯಾವ ಗುಣದಿಂದ ಕಾಮನಬಿಲ್ಲು ಉಂಟಾಗುತ್ತದೆ? ಬೆಳಕಿನ ವಕ್ರೀಭವನದಿಂದ. ಸೂರ್ಯನ ಅಂತರಾಳದಲ್ಲಿ ಜರುಗುವ ಕ್ರಿಯೆ ಉಷ್ಣ ಬೈಜಿಕ ಸಮ್ಮಿಳನ ಕ್ರಿಯೆ. ಭಾರತದ ಪ್ರಥಮ ಆಧುನಿಕ ಖಗೋಳಶಾಸ್ತ್ರಜ್ಞ ಸಿ ರಘುನಾಥಾಚಾರಿ. ವಿಕಿರಣತೆಯನ್ನು ಅಳೆಯಲು ಬಳಸುವುದು ಕ್ರೋನೋಮೀಟರ್. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.